ಎವ್ರಿವನ್. ನಾವು ಇವತ್ತು ಮೂವಿ ಡೇಟ್ ಪ್ಲಾನ್ ಮಾಡಿದ್ದೀವಿ. ಒನ್ ಆಫ್ ಅವರ್ ಫ್ರೆಂಡ್ಸ್ ಸಜೆಸ್ಟೆಡ್ ಅಸ್ ಟು ಡೂ ಮೂವಿ ನೈಟ್ ವ್ಲಾಗ್. ಕೆಲವೊಂದು ಜನ ನೋಡಿದರು ನಮ್ಮ ವ್ಲಾಗ್ ನೋಡಿ, ಅವ್ರಿಗೆ ತುಂಬ ಖುಷಿ ಆಯ್ತಂತೆ, ಚೆನ್ನಾಗಿ ಮಾಡ್ತಿದ್ದೀರಾ ಅಂತ ಫೀಡ್ಬ್ಯಾಕು ಕೊಟ್ಟರು. ಸೊ ನನ್ನ ಮಗ ನೋಡಿ ಮೈಕ್ ನೋಡಿ ಸ್ವಲ್ಪ ಎಕ್ಸೈಟೆಡ್ ಆಗ್ತಿದ್ದಾನೆ, ಲೈಟ್ ಬ್ಲಿಂಕ್ ಆಗ್ತಿದೆಯಲ್ಲ. ಗುಂಡ ನನಗೆ ಕಾಟ ಕೊಡ್ತಿದ್ದಾನೆ ನೋಡಿ ಹೆಂಗೆ ಮಾಡ್ತಿದ್ದಾನೆ. ಸೊ ಅವನಿಗೆ ಗಣೇಶನ ಜೊತೆ ಮಾತಾಡಬೇಕಂತೆ. ಮಾತಾಡ್ಸು ಗುಂಡ. ಗಣೇಶ, ಹೆಲೋ ಗಣೇಶ, ಮಾತಾಡ್ತಿರ್ತಾನೆ. ಹೇ ಮಾಡ್ತಿರ್ತಾನೆ. ಸೊ ನನ್ನ ಮಗ ಅನಯ್ ತುಂಬ ಗಲಾಟೆ ಮಾಡ್ತಿದ್ದ, ಅದಕ್ಕೆ ಅವನಿಗೆ ಸ್ವಲ್ಪ ಸಮಾಧಾನ ಮಾಡಿ ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವತ್ತು ಮೂವಿ ನೈಟ್ ಪ್ಲಾನ್ ಮಾಡಿದ್ದೀವಿ. ಸೊ ಅದಕ್ಕಾಗಿ ಸ್ವಲ್ಪ ಪ್ರಿಪ್ರೇಷನ್ ಮಾಡೋಕ್ಕಿದೆ. ಲೈಕ್ ಸ್ವಲ್ಪ ಸ್ನ್ಯಾಕ್ಸ್ ಮಾಡ್ಕೋಬೇಕು, ಸ್ವಲ್ಪ ಮ್ಯಾಟೆಲ್ಲ ಹಾಕ್ಕೋಬೇಕಿದೆ. ಸೊ ನಮ್ಮ ಗುಂಡಣ್ಣನು ತುಂಬ ಎಕ್ಸೈಟೆಡ್ ಇದ್ದಾನೆ, ಬಿಕಾಸ್ ಇದು ಈ ಒಂದು ಫಸ್ಟ್ ಮೂವಿ ನೈಟ್ ನಮ್ಮ ಜೊತೆ. ಸೊ ಫ್ಯಾಮಿಲಿ ಮೂವಿ ನೈಟ್ ಇದು. ಸೊ ನಾನು ಮತ್ತು ಗುಂಡಣ್ಣ ತುಂಬ ಎಕ್ಸೈಟೆಡ್ ಇದ್ದೀವಿ ನೋಡಿ. ಗುಂಡಣ್ಣ, ಆರ್ ಯು ಎಕ್ಸೈಟೆಡ್? ಎಸ್, ಆರ್ ಯು ಎಕ್ಸೈಟೆಡ್? ಅದಕ್ಕೆ ಇವಾಗ ಸ್ವಲ್ಪ ಸ್ನ್ಯಾಕ್ಸ್ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತ ಪಾಪ್ಕಾರ್ನ್ ಆ್ಯಕ್ಚುಲಿ ಇನ್ಸ್ಟಾಮಾರ್ಟಿಂದ ಪಾಪ್ಕಾರ್ನ್ ನಾನು ಆರ್ಡರ್ ಮಾಡಿದ್ದೆ. ಆಲ್ಮೋಸ್ಟ್ ನಾನು ಇವನು ಡೆಲಿವರಿ ಆದಮೇಲೆ ಮೂವಿಗೆ ಹೋಗಿಲ್ಲ. ಪ್ರೆಗ್ನೆಂಟ್ ಇದ್ದಾಗ ಹೋಗ್ತಿದ್ವಿ, ಬಟ್ ತುಂಬ ಕಡಿಮೆ. ಯಾಕಂದರೆ ಮೂವೀಸೆಲ್ಲ ನೋಡಬಾರ್ದು, ಜಾಸ್ತಿ ಸೌಂಡೆಲ್ಲ ಕೇಳಬಾರ್ದು, ಲೌಡ್ ನಾಯ್ಸ್ ಎಲ್ಲ ಕೇಳಬಾರ್ದು ಅಂತ ಹೇಳ್ತಿದ್ರು. ಅದಕ್ಕೆ ತುಂಬ ಕಡಿಮೆ ಮೂವೀಸ್ಗೆ ಹೋಗ್ತಾಯಿದ್ವಿ. ಬಟ್ ಡೆಲಿವರಿ ಆದಮೇಲೆ ಅನೇ ಹುಟ್ಟಿದ ಮೇಲೆ ಅಂತೂ ಮೂವಿಗೆ ಹೋಗೋಕ್ಕೆ ಆಗಿಲ್ಲ. ಹೋಗಬೇಕು ಅಂತ ಅನಿಸುತ್ತೆ, ಬಟ್ ಹೋಗೋಕ್ಕಾಗಲ್ಲ, ಇವ್ನು ಹಿಡ್ಕೊಂಡು ಹೋಗೋಕ್ಕಾಗಲ್ಲ. ಹಾಗಾಗಿ ಮನೆಯಲ್ಲಿ ಮೂವಿ ನೋಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಅದು ಒಂಥರ ಬೇರೆ ಎಕ್ಸೈಟ್ಮೆಂಟ್ ಇದೆ ಮೂವಿ ನೋಡೋಕ್ಕೆ ಮನೆಯಿಂದ. ಅದು ಆ್ಯಕ್ಚುಲಿ ಮೂವಿ ಥಿಯೇಟರಲ್ಲಿ ಪಾಪ್ಕಾರ್ನ್ ತೊಗೊಂಡು ತಿನ್ನೋದು, ಪಾಪ್ಕಾರ್ನ್ ಮತ್ತು ಅದ್ರ ಜೊತೆ ಕೋಲ್ಡ್ ಡ್ರಿಂಕ್ ಕುಡಿಯೋದು ತುಂಬ ಅಭ್ಯಾಸ ಆಗೋಗಿತ್ತು ನಮಗೆ. ಅದನ್ನು ಒಂಥರ ಮಿಸ್ ಮಾಡ್ಕೊತಾ ಇದ್ದೀನಿ. ನಾನು ನನ್ನ ಹಸ್ಬೆಂಡ್ ಕೂಡ ಮಿಸ್ ಮಾಡ್ಕೊತಿದ್ದೀವಿ. ಸೊ ಅಲ್ಲಿ ಹೋಗೋಕ್ಕಾಗಲ್ಲ, ಸೊ ಅಟ್ಲೀಸ್ಟ್ ಮನೆಯಲ್ಲೇ ಅಂತೂ ಮಾಡ್ಬೋದಲ್ಲ ಅಂತ ಇದು ಒಂದು ಚಿಕ್ಕದು ಮನೆಯಿಂದನೇ ಪ್ಲಾನ್ ಮಾಡಿದ್ದೀವಿ. ಆ್ಯಕ್ಟ್ 2ದು ರೆಡಿ ಟು ಮೇಕ್ ಪಾಪ್ಕಾರ್ನ್ ಅಂತ ತರಿಸಿದ್ದೀವಿ. ಆ್ಯಕ್ಚುಲಿ ಇಲ್ಲಿ ಮನೆಯಲ್ಲಿ ಮೂವಿ ಥಿಯೇಟರ್ ವೈಬ್ ಕ್ರಿಯೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಸೊ ಆ್ಯಕ್ಚುಲಿ ಮೂವಿ ಥಿಯೇಟರ್ಗಿಂತ ಚೆನ್ನಾಗೇ ಆಗುತ್ತೆ ಅಂದ್ಕೊತೀನಿ. ಆಮೇಲೆ ನನಗೆ ಒಂಥರ ಡೆಕೋರೇಷನ್ ಮಾಡೋಕ್ಕೆ ಚಾನ್ಸೇ ಬೇಕಾಗಿರುತ್ತೆ ಯಾವಾಗಲೂ. ಸೊ ಇದು ಒಂಥರ ನನಗೆ ಒಂದು ಚಾನ್ಸ್ ಸಿಕ್ತು. ಮನೆಯಲ್ಲಿ ಸ್ವಲ್ಪ ಕೋಸಿಯಾಗಿ ಒಂದು ಚಿಕ್ಕದು ಡೆಕೋರೇಷನ್ ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ದೀನಿ. ನಿಮ್ಮ ಜೊತೆ ನಾವು ಹೇಗೆ ಮಾಡ್ತೀವಿ, ಯಾವ ಥರ ಮಾಡ್ತೀವಿ ಅಂತ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡ್ವಿ. ಅದಕ್ಕೆ ಈ ವ್ಲಾಗ್ ಮಾಡ್ತಾಯಿದ್ದೀನಿ ಇವತ್ತು. ಸೊ ಇವಾಗ ನಾನು ಸ್ವಲ್ಪ ಅರೇಂಜ್ಮೆಂಟ್ ಎಲ್ಲ ಮಾಡ್ಕೊತೀನಿ ಮೂವಿಗಾಗಿ. ಸೊ ಲೆಟ್ಸ್ ಗೋ. ಸೊ ನಾವು ಇವಾಗ ಈ ಥರ ಸೆಟಪ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ಸಿಂಪಲ್ ಆಗಿ, ಕ್ಯೂಟ್ ಆಗಿ ಸೆಟಪ್. ಈ ಸೆಟಪ್ ಮಾಡೋಕ್ಕೆ ಬಿಗ್ಗೆಸ್ಟ್ ಕಾಂಟ್ರಿಬ್ಯೂಷನ್ ನನ್ನ ಮಗಂದು. ಗುಂಡಣ್ಣ ತುಂಬ ಹೆಲ್ಪ್ ಮಾಡಿದ್ದಾನೆ. ಇವಾಗ ಅವನಿಗೆ ಸ್ವಲ್ಪ ಹೆಲ್ಪ್ ಮಾಡಿ ತುಂಬ ಸುಸ್ತಾಗಿದೆ ಅಂತೆ, ರೆಸ್ಟ್ ಮಾಡಬೇಕು ಅಂತ ಹೇಳ್ತಿದ್ದಾನೆ. ಸೊ ಇವಾಗ ಪಾಪ್ಕಾರ್ನ್ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ ಮೂವಿಗೆ. 2 ಮಿನಿಟ್ಸಲ್ಲಿ ಆಗೋಗುತ್ತೆ. ಆ್ಯಕ್ಟ್ 2 ಪಾಪ್ಕಾರ್ನ್. ಇದು ನಾವು ಬಟರ್ ಫ್ಲೇವರ್ ತಗೊಂಡಿದ್ದೀವಿ. ಬಟರ್ ಡಿಲೈಟ್. ಇದು ಯಾವ ಮೂವಿ ನೋಡೋಣ ಅಂತ ಡಿಸೈಡ್ ಮಾಡ್ತೀವಿ ನಾನು ನನ್ನ ಹಸ್ಬೆಂಡ್. ಯಾವುದಾದ್ರೂ ಕನ್ನಡ ಮೂವಿ ನೋಡೋಣ ಅಂತ ನನ್ನ ಹಸ್ಬೆಂಡ್ ಸಜೆಸ್ಟ್ ಮಾಡಿದ್ರು. ಗೌರಿ ಗಣೇಶ ಅನಂತ್ ನಾಗಿನ್ ಮೂವಿ ಅಂತೆ. ಸೊ ನಾನು ನೋಡಿಲ್ಲ. ಸೊ ಫಸ್ಟ್ ಟೈಮ್ ಹಳೆ ಮೂವಿ ಅಂತೆ, ಯಾವುದೋ 1980s ಇರೋ ಮೂವಿ. ಸೊ ನಾನು ನೋಡಿಲ್ಲ, ಹಾಗಾಗಿ ಅದೇ ನೋಡೋಣ ಅಂತ ಡಿಸೈಡ್ ಮಾಡಿದ್ವಿ. ಇದು ಆ್ಯಕ್ಚುಲಿ ನನಗೆ ನೋಡೋಕ್ಕೆ ಭಯ ಆಗುತ್ತೆ. ಈ ಥರ ಪಾಪ್ ಆಗ್ತಿರ್ಬೇಕಾದ್ರೆ ನನಗೆ ಭಯ ಆಗುತ್ತೆ ಅಂತ ನನ್ನ ಹಸ್ಬೆಂಡ್ ನನಗೆ ಹೆಲ್ಪ್ ಮಾಡ್ತಿದ್ದಾರೆ.
ಸ್ನ್ಯಾಕ್ ರೆಡಿ ಇದೆ. ವಿ ಆರ್ ಆಲ್ ಸೆಟ್ ಫಾರ್ ದ ಮೂವಿ ಡೇಟ್ ಟು ನೈಟ್. ಸೊ ನಮ್ದು ಆ್ಯಕ್ಚುಲಿ ಹೊಟ್ಟೆ ಹಸಿತಿತ್ತು ಅಂತ ನಾವು ಊಟ ಮಾಡಿಬಿಟ್ವಿ. ಒಂದು ಹಾಫ್ ಆನ್ ಅವರ್ 45 ಮಿನಿಟ್ಸ್ ಆಯಿತು ಊಟ ಮಾಡಿ. ಅದಕ್ಕೆ ಜಾಸ್ತಿ ಸ್ನ್ಯಾಕ್ಸ್ ಜಾಸ್ತಿ ಏನು ತಗೊಳ್ಳಿಲ್ಲ. ಹಾಗಾಗಿ ಇವಾಗ ಸ್ವಲ್ಪನೇ ಸ್ನ್ಯಾಕ್ಸ್ ತೊಗೊಂಡಿದ್ದೀವಿ. ಸೊ ಮೂವಿ ಆಲ್ಮೋಸ್ಟ್ 2.5 ಅವರ್ಸ್ ಇದೆ. ಸೊ ಮೂವಿ ನೋಡ್ತಾ ನೋಡ್ತಾ ಸ್ನ್ಯಾಕ್ ತಿನ್ಕೊಂತ ನಿದ್ದೆ ಬಂದರೆ ಇಲ್ಲೇ ಮಲ್ಕೊಳ್ಳೋಣ ಅಂತ ಪ್ಲಾನ್ ಮಾಡಿದ್ವಿ. ಅದಕ್ಕೆ ಸ್ವಲ್ಪ ಬೆಡ್ಡಿಂಗ್ ಎಲ್ಲ ಸರಿಗೆ ಮಾಡಿಕೊಂಡು ಕೋಸಿಯಾಗಿ ಬೆಡ್ಡಿಂಗ್ ಮಾಡ್ಕೊಂಡಿದ್ದೀವಿ. ಸೊ ಯಾ, ದಿಸ್ ಈಸ್ ದ ಸೆಟ್ ಫಾರ್ ಟುಡೇಸ್ ಟು ನೈಟ್ಸ್ ಮೂವಿ ಡೇಟ್. ಸೊ ಇವಾಗ ಮೂವಿ ಆನ್ ಮಾಡೋಣ, ಟಿ ವಿ ಆನ್ ಮಾಡೋಣ. ಸೊ ವಿ ಆರ್ ಆಲ್ ಸೆಟ್ ಫಾರ್ ದ ಮೂವಿ. ನಮ್ಮ ಗಾರ್ಲಿಗೂ ಜಾಯ್ನ್ ಆಗಿದ್ದಾಳೆ, ನಮಗೆ ಅವಳು ಮೂವಿ ನೋಡಬೇಕಂತೆ. ಸೊ ನಮ್ಮ ಗುಂಡಣ್ಣ ಇಸ್ ಆಲ್ ಸೆಟ್ ಟು ಸ್ವಿಚ್ ಆನ್ ದ ಟಿ ವಿ. ಆ್ಯಂಡ್ ಒನ್ ಮೋರ್ ಥಿಂಗ್ ನಾನು ಹೇಳೋಕ್ಕೆ ಮತ್ತೆ ನೋಡಿ, ಇದು ನಮ್ಮ ಗುಂಡಣ್ಣ ಸ್ನ್ಯಾಕ್. ಸೊ ಗುಂಡಣ್ಣ ನಮ್ಮ ಜೊತೆ ಟಿ ವಿ ನೋಡ್ತೀವಿ, ಮೂವಿ ನೋಡ್ತಿದ್ದಾನಲ್ಲ. ಸೊ ದಿಸ್ ಇಸ್ ಫಾರ್ ಗುಂಡಣ್ಣ, ಬಿಕಾಸ್ ಗುಂಡಣ್ಣ ಕೋಲ್ಡ್ ಡ್ರಿಂಕ್ ಕುಡಿಯೋಕ್ಕಾಗಲ್ಲ ಆಬ್ವಿಯಸ್ಲಿ. ನಮ್ಮ ಗುಲ್ಲು ಗುಂಡಣ್ಣಗೆ ತುಂಬ ಕ್ಲೋಸು, ಯಾವಾಗಲೂ ಅವ್ನು ಸುತ್ತ ಇರ್ತಾಳೆ. ಸೊ ಶಿ ಈಸ್ ವೆರಿ ಕ್ಲೋಸ್ ಟು ಮೈ ಸನ್ ಅನಯ್. ನೋಡಿ ಓಲೆ 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 ಸಾಕಾಯ್ತು, ಗೊತ್ತಾಯ್ತು ಅವ್ರಿಗೆ. ಸೊ ನಾವು ಇವಾಗ ಗೌರಿ ಗಣೇಶ ಮೂವಿ ಸರ್ಚ್ ಮಾಡಬೇಕಾದ್ರೆ ನನಗೊಂದು ವಿಡಿಯೋ ಬಂದಿದೆ, ನಿನ್ನೆ ಅಪ್ಲೋಡ್ ಮಾಡಿದ್ದು, ನೋಡಿ ತುಂಬ ಖುಷಿ ಆಯಿತು. ಸೊ ಇದೇ ಮೂವಿ ನಾವು ನೋಡಬೇಕು. ಲಾಸ್ಟ್ ಮೆಂಬರ್ ಆಫ್ ಅವರ್ ಫ್ಯಾಮಿಲಿ ವೆನಿಲಾ ನಮಗೆ ಜಾಯ್ನ್ ಆಗಿದ್ದಾಳೆ ಮೂವಿ ನೋಡೋಕ್ಕೆ. ಸೊ ಮೂವಿ ಮುಗಿದಿದೆ. ನನ್ನ ಮಗನೂ ಇನ್ನೂ ಮಲಗಿಲ್ಲ, ಅವನಿಗೂ ನಿದ್ದೆ ಬಂದಿಲ್ಲ ಅನಿಸುತ್ತೆ ಇವತ್ತು. ಸೊ ಮೂವಿ ಚೆನ್ನಾಗಿತ್ತು. ಹಳೆ ಮೂವಿ ತುಂಬ ದಿನ ಆದಮೇಲೆ ನೋಡಿದ್ದೆ, ಒಂಥರ ಚೆನ್ನಾಗಿ ಅನ್ನಿಸ್ತು ಮೂವಿ ನೋಡಿ. ನಾನು ನನ್ನ ಹಸ್ಬೆಂಡ್ ನನ್ನ ಮಗನೂ ನಮ್ಮ ಜೊತೆ ಎಂಜಾಯ್ ಮಾಡಿದ್ದ. ಸೊ ಚೆನ್ನಾಗಿತ್ತು, ಕಾಮಿಡಿ ಇತ್ತು ಮೂವಿ. ಸೊ ಇವಾಗ ಈ ಮೂವಿ ಜೊತೆನೇ ಇವತ್ತಿನ ನಾನು ವ್ಲಾಗ್ನೂ ಇಲ್ಲೇ ಮುಗಿಸ್ತಾ ಇದ್ದೀನಿ. ಹೋಪ್ ನಿಮಗೆ ಈ ಒಂದು ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್, ಗುಡ್ ನೈಟ್.